ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಅಜ್ಜಕದರೇನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಕೃಷ್ಣಪ್ಪ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಗಾಯತ್ರಮ್ಮ ಕೆ. ನರಸಿಂಹಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅವಿರೋಧವಾಗಿ ಆಯ್ಕೆಯಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರ ತೋಟದ ಬಳಿ ಆಗಮಿಸಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಮಾತನಾಡಿ, ಅಜ್ಜಕದರೇನಹಳ್ಳಿ ಗ್ರಾಮದ ಎಲ್ಲರ ಒಮ್ಮತದಿಂದ ಚುನಾವಣೆಗೆ ಅವಕಾಶ ನೀಡದೆ ಅವಿರೋಧ ಆಯ್ಕೆ ಮಾಡಿರುತ್ತಾರೆ. ಗ್ರಾಮದ ಒಳಿತಿಗಾಗಿ ಪ್ರತಿಯೊಬ್ಬರನ್ನು ಒಗ್ಗೂಡಿಸಿಕೊಂಡು ಡೈರಿಯ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮವಹಿಸಿ, ಹಾಗೆಯೇ ಆದಷ್ಟು ಶೀಘ್ರವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡವನ್ನು ನಿರ್ಮಿಸಿ ಸದ್ಯ ಸುಮಾರು 10 ಕ್ಯಾನ್ ಹಾಲನ್ನು ಸರಬರಾಜು ಮಾಡುತ್ತಿದ್ದೀರಿ. ಹಾಗೆಯೇ ಇನ್ನಷ್ಟು ಹಾಲನ್ನು ಹೆಚ್ಚಿಸಿ ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಂಡು ಉತ್ತಮ ಡೈರಿಯನ್ನಾಗಿ ಅಭಿವೃದ್ಧಿಪಡಿಸಿ ಸಂಘದ ಎಲ್ಲ ಸದಸ್ಯರು ಒಮ್ಮತದಿಂದ ಗ್ರಾಮದ ರೈತರ ಅಭಿವೃದ್ಧಿಗೆ ಶ್ರಮವಹಿಸಿ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಅಭಿನಂದನೆ ತಿಳಿಸಿದರು. ಹಾಗೆಯೇ ಬಂದಿರುವಂತಹ ಎಲ್ಲ ನಿರ್ದೇಶಕರುಗಳಿಗೂ ಸಹ ಸನ್ಮಾನ ಮಾಡಿ ಅಭಿನಂದನೆ ತಿಳಿಸಿ ಡೈರಿಯ ಅಭಿವೃದ್ಧಿಗಾಗಿ ಎಲ್ಲರೂ ಒಮ್ಮತದಿಂದ ಒಗ್ಗಟ್ಟಿನಿಂದ ಶ್ರಮವಹಿಸಬೇಕು ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಅಶ್ವತ್ಥಪ್ಪ, ನೂತನ ಅಧ್ಯಕ್ಷರಾದ ಕೃಷ್ಣಪ್ಪ, ನಿಕಟಪೂರ್ವ ಅಧ್ಯಕ್ಷ ನರಸಿಂಹಪ್ಪ, ಉಪಾಧ್ಯಕ್ಷೆ ಗಾಯತ್ರಮ್ಮ, ಸಂಘದ ನಿರ್ದೇಶಕರಾದ ನಾರಾಯಣಪ್ಪ, ಚನ್ನಕೃಷ್ಣಪ್ಪ, ಚನ್ನಕೇಶವ, ಎನ್ ಛಾಯಾದೇವಿ, ರತ್ನಮ್ಮ ಹಾಗೂ ಗ್ರಾಮದ ಮುಖಂಡರಾದ ಮುನಿಶಾಮಿ, ದ್ಯಾವಪ್ಪ, ಅಂಗಾಟ ಕೆ. ನರಸಿಂಹಪ್ಪ, ನಾರಾಯಣಸ್ವಾಮಿ, ಚಂದ್ರಶೇಖರ್, ನರಸಿಂಹಮೂರ್ತಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಜ್ಜಕದರೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಡೆದಿತ್ತು. ಆ ಚುನಾವಣೆಯಲ್ಲಿ ಊರಿನಲ್ಲಿ ಎಲ್ಲ ಹಿರಿಯರು ಮುಖಂಡರೆಲ್ಲ ಸೇರಿಕೊಂಡು ಚುನಾವಣೆ ಇಲ್ಲದೇ ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘ ಬೆಳೆಯುವಂಥದ್ರ ಕಡೆ ಮತ್ತು ಮುಂದುವರಿಸ್ಕೊಂಡು ಹೋಗೋದ್ರ ಕಡೆ ಗಮನ ಕೊಟ್ಟು ಚುನಾವಣೆ ಬೇಡ ಅಂಥೇಳಿ ಅನ್ಯೂನ್ಯವಾಗಿ ಎಲ್ಲರೂ ಮಾತಾಡಿಕೊಂಡು ಇವತ್ತು ಹಾಲಿನ ಡೈರಿ ಸಹಕಾರ ಸಂಘದ ಒಂದು ಅದು ನಡೆಸ್ಕೊಂಡು ಹೋಗೋಂಥ ಕಮಿಟಿ ಫಾರಮ್ ಆಗಿದೆ. ಇವತ್ತು ಅಧ್ಯಕ್ಷರು ಕೃಷ್ಣಪ್ಪನವರು ಮತ್ತು ಉಪಾಧ್ಯಕ್ಷರು ಗಾಯತ್ರಮ್ಮನವರು ಆಗಿ ಇವತ್ತು ಅವ್ರಿಗೆ ಸೇವೆ ಮಾಡೋಂಥ ಭಾಗ್ಯ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಆ ಸಂಘನ ಡೆವಲಪ್ ಮಾಡೋಂಥದ್ದಾಗಲಿ ಮತ್ತು ಅವ್ರ ಜೊತೆಗೆಲ್ಲ ನಮ್ಮ ಸದಸ್ಯರು ನಿರ್ದೇಶಕರು ಸಹ ಹೆಚ್ಚು ಜನ ಸುಮಾರು 10 ಜನ ಆಯ್ಕೆ ಆಗಿರೋಂಥದ್ದು. ಈ ಎಲ್ಲ ಸದಸ್ಯರಿಗೂ ಸಹ ಒಳ್ಳೆಯದಾಗಲಿ, ಶುಭಾಶಯಗಳು, ಚೆನ್ನಾಗಿ ಕೆಲಸ ಮಾಡಲಿ, ಸಂಘ ಅಭಿವೃದ್ಧಿ ಪಡಿಸ್ಲಿ. ಜಲ್ದಿ ಬಿಲ್ಡಿಂಗ್ ಇದೆಯೋ ಇಲ್ಲ ಗೊತ್ತಿಲ್ಲ, ಬಿಲ್ಡಿಂಗ್ ಆಗೋಂಥದ್ದು ಆಗಬೇಕು. ಊರೇ ಅಭಿವೃದ್ಧಿ ಜಾಸ್ತಿ ಆಗೋಂಥದ್ದು ಐತೆ. ನೋಡೋಣ, ಅದೆಲ್ಲ ದೇವ್ರ ಚಿಂತೆ ಮುಂದಿನ ದಿನಗಳಲ್ಲಿ ಆಗುತ್ತೋ ಇಲ್ಲ ಏನಾಗುತ್ತೋ ನೋಡೋಣ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭ ಕೋರ್ತೀನಿ.